ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ವಿತ್ ಭುವಿ. ಇವತ್ತು ಈವ್ನಿಂಗ್ ಅಷ್ಟೊತ್ತಲ್ಲಿ SBI ಕ್ಲರ್ಕ್ ನೋಟಿಫಿಕೇಷನ್ ಬಂದಿದೆ. ಎರಡು ಟೈಪ್ ಆಫ್ ವೇಕೆನ್ಸಿ ಬಿಟ್ಟಿದ್ದಾರೆ. ಒಂದು ರೆಗ್ಯುಲರ್ ವೇಕೆನ್ಸಿ, ಇನ್ನೊಂದು ಬ್ಯಾಕ್ಲಾಗ್ ವೇಕೆನ್ಸಿ ಅಂತ. ಬ್ಯಾಕ್ಲಾಗ್ ವೇಕೆನ್ಸಿ ಆ್ಯಕ್ಚುಲಿ 7th ಆಗಸ್ಟಲ್ಲಿ ಬಿಟ್ಟಿದ್ರು. ಅದೇನಂದರೆ SC/ST ಮತ್ತು OBC ಮಾತ್ರ, ಅಂದರೆ ಲಾಸ್ಟ್ ಇಯರ್ ಯಾವುದು ಫಿಲ್ ಆಗಿರಲಿಲ್ಲ ಅದು ಉಳಿದಿರೋದನ್ನು ಬಿಟ್ಟಿದ್ರು. ಅದರಲ್ಲಿ ಏನಂದರೆ ಬರೀ SC/ST OBC ಅವ್ರಿಗೆ ಮಾತ್ರ ಇತ್ತು. ಕರ್ನಾಟಕದಲ್ಲಿ ಎಷ್ಟಿತ್ತು ಬ್ಯಾಕ್ಲಾಗ್ ವೇಕೆನ್ಸಿ ಮತ್ತು ರೆಗ್ಯುಲರ್ ವೇಕೆನ್ಸಿ ಅಂತ ನೆಕ್ಸ್ಟ್ ಹೇಳ್ತೀನಿ. ರೆಗ್ಯುಲರ್ ಎಷ್ಟು ಬಿಟ್ಟಿದ್ದಾರೆ ಅಂದರೆ ಟೋಟಲಾಗಿ ಆಲ್ ಓವರ್ ಇಂಡಿಯಾದಲ್ಲಿ 9,000+ ವೇಕೆನ್ಸಿ ಬಿಟ್ಟಿದ್ದಾರೆ. ಎಲ್ಲ ಕ್ಯಾಟಗರಿನೂ SC/ST OBC EWS ಜನರಲ್ ಎಲ್ಲರಿಗೂ ಸೇರಿಸಿ ಈ ವೇಕೆನ್ಸಿ ರೆಗ್ಯುಲರ್ ವೇಕೆನ್ಸಿ ಬಿಟ್ಟಿದ್ದಾರೆ. ಸೊ ಯಾವುದಾದ್ರು ಎಷ್ಟೆಷ್ಟು ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಓಕೆ, ಏನಂದರೆ ನೋಟಿಫಿಕೇಷನ್ ರೆಗ್ಯುಲರ್ದು ಇವತ್ತು ಬಂದಿರೋದು. ಇದು ಬ್ಯಾಕ್ಲಾಗಿಂದ 7th ಬಿಟ್ಟಿದ್ರು. ಅಪ್ಲಿಕೇಶನ್ ಇದು ಇವತ್ತಿಂದ ಶುರು ಆಗುತ್ತೆ ಅಥವಾ ನಾಳೆಯಿಂದ ನೀವು ಹಾಕೋಕ್ಕೆ ಶುರು ಮಾಡ್ಬೋದು. ಲಾಸ್ಟ್ ಡೇಟ್ ಇದು 31st ಆಗಸ್ಟು, ಬ್ಯಾಕ್ಲಾಗಿಗೆ 37. ಇನ್ನೊಂದು ಕ್ವಶನ್ ಏನು ಬರುತ್ತೆ ಎಲ್ರಿಗೂ ರೆಗ್ಯುಲರ್ ಆಗಿ ಅಂದರೆ, ನಾವು ಎರಡಕ್ಕೂ ಅಪ್ಲೈ ಮಾಡ್ಬೋದಾ ಅಂತ. ಇಫ್ ಯು ಆರ್ SC/ST ನಿಮಗೆ ಚಾನ್ಸಸ್ ಇದೆ ಎರಡಕ್ಕೂ ಹಾಕೋದಕ್ಕೆ. ಯಾಕಂದರೆ ಕರ್ನಾಟಕದಲ್ಲಿ ಬರೀ SC/ST ಅವ್ರಿಗೆ ಮಾತ್ರ ಬ್ಯಾಕ್ಲಾಗಲ್ಲಿ ಬಿಟ್ಟಿರೋದು. ಇನ್ನು ರೆಗ್ಯುಲರಲ್ಲೂ ಒಂದು ಚೆನ್ನಾಗೇ ಇದೆ ಅವರಿಗೆ ವೇಕೆನ್ಸಿ. ಸೊ ಎರಡಕ್ಕೂ ನೀವು ಎಲಿಜಿಬಲ್ ಇದ್ದೀರಾ ಅಂದರೆ ಯು ಕ್ಯಾನ್ ಅಪ್ಲೈ ಫಾರ್ ಬೋತ್ ರೆಗ್ಯುಲರ್ ಆ್ಯಂಡ್ ಬ್ಯಾಕ್ಲಾಗ್. ಓಕೆ, ಇದು ನೆಕ್ಸ್ಟ್ ಏನಂದರೆ ಎಕ್ಸಾಮ್ ಪ್ರಿಲಿಮ್ಸ್ ಯಾವಾಗ ಅಂದರೆ ಸೆಪ್ಟೆಂಬರಲ್ಲೇ 2 ಸೊ ಒಟ್ಟಿಗೆ ನೀವೇನಾದರೂ ಎರಡಕ್ಕೂ ಹಾಕ್ತೀರಾ ಅಂದರೆ ಒಟ್ಟಿಗೆ ಪ್ರಿಪೇರ್ ಆಗ್ಬೋದು ನೀವು. ಒಂದು ಎರಡೂ ಕೂಡ ಸೆಪ್ಟೆಂಬರಲ್ಲಿರೋ ಚಾನ್ಸಸ್ ಇರುತ್ತೆ. ಮೇನ್ಸ್ ಇನ್ನೇನು ಅಕ್ಟೋಬರಲ್ಲಾಗುತ್ತೆ, ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಆಗ್ಬೋದು ಎರಡೂ. ವೇಕೆನ್ಸಿ ಎಷ್ಟಿದೆ ಕರ್ನಾಟಕದಲ್ಲಿ ಅಂದರೆ ಟೋಟಲ್ ರೆಗ್ಯುಲರ್ ವೇಕೆನ್ಸಿಯಲ್ಲಿ 760 ಇದೆ. SC/ST ಅವರಿಗೆ 121,58 ಇದೆ. OBC EWS 205, 76 ಅಷ್ಟಿದೆ. ಜನರಲ್ಲಿಗೆ 305 ಇದೆ. ಟೋಟಲ್ 760 ಇದೆ. ಬ್ಯಾಕ್ಲಾಗಲ್ಲಿ ಟೋಟಲ್ 121 ಇದೆ. ಬರೀ SC/ST ಅವ್ರಿಗೆ ಮಾತ್ರ ಇದೆ. OBC ಅವರಿಗೆ ಕರ್ನಾಟಕದಲ್ಲಿ ನೋ ವೇಕೆನ್ಸಿ. ನೆಕ್ಸ್ಟ್ ಇಷ್ಟು ಯಾವ ಥರ ಎಲಿಜಿಬಿಲಿಟಿ ಅಂದರೆ, ನೀವು ಎನಿ ಗ್ರ್ಯಾಜುಯೇಟ್, ನಾನು ಆರ್ಟ್ಸು, ನಾನು ಕಾಮರ್ಸು, ನಾನು ಸೈನ್ಸು ಆ ಥರ ಏನಿಲ್ಲ, ಎನಿ ಗ್ರ್ಯಾಜುಯೇಟ್ ಕ್ಯಾನ್ ಅಪ್ಲೈ. 20 to 28 ಇಯರ್ಸ್ ಅಲ್ಲಿ ನಿಮ್ಮದು ಏಜ್ ಇದೆ ಅಂದರೆ ಯು ಕ್ಯಾನ್ ಅಪ್ಲೈ. ರಿಲ್ಯಾಕ್ಸೇಷನ್ ಕೂಡ ಇದೆ, ಏಜ್ ರಿಲ್ಯಾಕ್ಸೇಷನ್. SC/ST ಅವರಿಗೆ ಅಪ್ ಟು 33 ಇಯರ್ಸ್ ತನಕ ಅಪ್ಲೈ ಮಾಡ್ಬೋದು. OBC ಅವರಿಗೆ 31. ಇನ್ನು PWD ಅವರಿಗೆ 13 ಇಯರ್ಸ್ ಪ್ಲಸ್ ಅಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ. ಡಿವೋರ್ಸ್ಡ್ ವುಮೆನ್ನು ಅಥವಾ ವಿಡೋ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ನೀವೇನಾದರೂ ಆ ಕ್ಯಾಟಗರಿಗೆ ಬಿಲಾಂಗ್ ಆಗ್ತೀರಾ ಅಂದರೆ ಒಂದ್ಸರಿ ಗೂಗಲಲ್ಲಿ ಅಥವಾ ಅಫಿಷಿಯಲ್ ನೋಟಿಫಿಕೇಷನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಲಿಕೇಶನ್ ಫೀ ಹೆಂಗಿದೆ ಅಂದರೆ, ಜನರಲ್ OBC EWSಗೆ 750 ಇದೆ. SC/ST PWD ಬಿಲಾಂಗ್ ಆಗ್ತೀರಾ ಅಂದರೆ ನೋ ಅಪ್ಲಿಕೇಶನ್ ಫೀ ಇದೆ. ನೆಕ್ಸ್ಟು ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇದೆ ಅಂದರೆ, ಪ್ರೀ ಇದೆ, ಮೇನ್ಸ್ ಇದೆ. ಇಲ್ಲಿ ನೋ ಇಂಟರ್ವ್ಯೂ ಯಾವುದೇ ಇಂಟರ್ವ್ಯೂ ಇಲ್ಲ. ನಿಮಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಇರುತ್ತೆ. ಅಂದರೆ ಕನ್ನಡ ಎಷ್ಟು ಗೊತ್ತು ನಿಮಗೆ ಅನ್ನೋದ್ರ ಬಗ್ಗೆ ಒಂದು ಟೆಸ್ಟ್ ಇರುತ್ತೆ. ಅದು ನಿಮ್ಮದು ರಿಸಲ್ಟ್ ಬಂದಮೇಲೆ ಇರುತ್ತೆ. ಪ್ರೀ ಮತ್ತು ಮೇನ್ಸ್ದು ಯಾವ ಥರ ಮಾರ್ಕ್ಸ್ ಡಿವೈಡ್ ಆಗಿರುತ್ತೆ, ಎಷ್ಟು ಡ್ಯೂರೇಷನ್ ಇರುತ್ತೆ ಎಕ್ಸಾಮ್ ಅಂದರೆ, ಇಂಗ್ಲೀಷು 30 ಕ್ವಶನ್ 30 ಮಾರ್ಕ್ಸು, ನ್ಯೂಮರಿಕಲ್ ಎಬಿಲಿಟಿ 30 ಕ್ವಶನ್ 35 ಮಾರ್ಕ್ಸು, ರೀಸ್ನಿಂಗ್ 35 ಕ್ವಶನ್ 35 ಮಾರ್ಕ್ಸು. ಟೋಟಲ್ 60 ಮಿನಿಟ್ಸ್ ಇರುತ್ತೆ. 3 ಸೆಕ್ಷನಲ್ಲೂ 20 ಮಿನಿಟ್ಸ್ ನಿಮಗೆ ಟೈಮ್ ಅಲಾಟ್ ಆಗಿರುತ್ತೆ. ಮೇನ್ಸ್ ಹೇಗಿರುತ್ತೆ ಅಂದರೆ, ಜನರಲ್ ಅವೇರ್ನೆಸ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ. 50 ಕ್ವಶನ್ 50 ಮಾರ್ಕ್ಸು. ನೆಕ್ಸ್ಟು ಇಂಗ್ಲೀಷು 40 ಕ್ವಶನ್ 40 ಮಾರ್ಕ್ಸ್ ಇರುತ್ತೆ. ಎರಡಕ್ಕೂ 35 ಮಿನಿಟ್ಸ್ ಅಷ್ಟು ಟೈಮ್ ಅಲಾಟ್ ಆಗಿರುತ್ತೆ. ಕ್ವಾಂಟ್ಸ್ ಮತ್ತು ರೀಸ್ನಿಂಗು 50 ಕ್ವಶನ್ 50 ಮಾರ್ಕ್ಸು, ಇದು 60 ಕ್ವಶನ್ 50 ಮಾರ್ಕ್ಸ್ ಇರುತ್ತೆ. ಎರಡಕ್ಕೂ 45 ಮಿನಿಟ್ಸ್ ಟೈಮ್ ಅವೈಲೇಬಲ್ ಇರುತ್ತೆ. 2 hour 40 minutes ಇರುತ್ತೆ ಟೋಟಲ್ ನಿಮಗೆ ಮೇನ್ಸಲ್ಲಿ. ಸೊ ಹೀಗಿದೆ ವೇಕೆನ್ಸಿ ಮತ್ತು ಯಾವ್ಯಾವುದು ಎಲಿಜಿಬಿಲಿಟಿ, ಏಜ್ ರಿಲ್ಯಾಕ್ಸೇಷನ್ನು ಅದೆಲ್ಲರ ಬಗ್ಗೆ ತಿಳಿಸಿದ್ದೀನಿ. ಏನಾದರೂ ನಿಮಗೆ ಡೌಟ್ಸ್ ಇದೆ, ಆ್ಯಂಡ್ ಇದಕ್ಕೂ ಕೂಡ
ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮಗೆ ಎಷ್ಟು ಲಿಟ್ರಸಿ ಇದೆ, ಕಂಪ್ಯೂಟರ್ ಲಿಟ್ರಸಿ ಅಂತ. ಅದ್ರ ಬಗ್ಗೆ ನಾನು ಲಾಸ್ಟ್ IBPS ಕ್ಲರ್ಕ್ ಬಗ್ಗೆ ಹೇಳಿದ್ದೆ ಅಲ್ವಾ, ಅದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಕಂಪ್ಯೂಟರ್ ಲಿಟ್ರಸಿ ಸರ್ಟಿಫಿಕೇಟು ಯಾವ್ಯಾವ ಥರ ತೊಗೋಬೋದು ಅಂತ. ಯು ಕ್ಯಾನ್ ಅದನ್ನು ನೀವು ನೋಡ್ಕೋಬೋದು ಯಾವ ಥರ ಅಂತ. ಸೊ ಇದು ಇವತ್ತಿಂದು ನೋಟಿಫಿಕೇಷನ್ ಬಗ್ಗೆ. ಇಲ್ಲಿ ತನಕ ನೋಡಿದ್ರೆ ಥ್ಯಾಂಕ್ ಯು. ನಿಮಗೆ ಈ ನೋಟಿಫಿಕೇಷನ್ ಬಗ್ಗೆ ಡೀಟೇಲ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಯಾರ್ಯಾರು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ದಾರಲ್ವ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.